ನೌಕರ ಬೇಡಿಕೆ ಈಡೇರಲಿ ಪಂಚಾಯತಿ ನೌಕರ ಬೇಡಿಕೆ ಈಡೇರಲಿ ಕನಿಷ್ಠ ವೇತನ 36,000 ರೂಪಾಯಿ ಕೊಡಲೇಬೇಕು. ಮುಖ್ಯ ಉದ್ದೇಶ ಜಿಲ್ಲಾ ಪಂಚಾಯತಿಯವರು ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ಮೇಲೆ ಕನಿಕರನೇ ಇಲ್ಲ ಅವರಿಗೆ. ಯಾಕೆಂದ್ರಪ್ಪ ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ನಾವು ಪಂಪ್ ಆಪರೇಟರ್ ಆಗಿರ್ಬೋದು, ಬಿಲ್ ಕಲೆಕ್ಟರ್ ಆಗಿರ್ಬೋದು, ಡಿಒಗಳಾಗಿರ್ಬೋದು, ಸ್ವಚ್ಛವಾಹಿನಿಯರಾಗಿರ್ಬೋದು, ಕಸ ಗುಡಿಸೋರಾಗಿರ್ಬೋದು, ನಿರಂತರವಾಗಿ ನಾವು ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತೀವಿ. ಈಗ ನಮಗೆ ಜಿಲ್ಲಾ ಪಂಚಾಯತಿಯಲ್ಲಿ ಸಿಗಬೇಕಾದಂಥ ಅನುಮೋದನೆ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ. ಏಕಕಾಲಕ್ಕೆ ಅನುಮೋದನೆ ಸಿಕ್ಕಿದೆ. ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಅನುಮೋದನೆ ಕೊಟ್ಟಿಲ್ಲ, ಹಾಗೆ ಫೈಲ್ ಪೆಂಡಿಂಗ್ ಇಟ್ಕೊಂಡು ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಏಕಕಾಲ ಅನುಮೋದನೆ ಆಗಿಲ್ಲ, ಮತ್ತು ಇನ್ನೂ ರೆಗ್ಯುಲರ್ ಅನುಮೋದನೆ ಕೊಟ್ಟಿಲ್ಲ. ನಿವೃತ್ತಿ ಉಪದಾನ ಕೊಡಬೇಕಂತ ಸರ್ಕಾರ ಆದೇಶಿಸಿದ್ರು ಕೂಡ ನಿವೃತ್ತಿ ಉಪದಾನ ನಮಗೆ ಯಾವ ಸಿಬ್ಬಂದಿಗಳು ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ಇನ್ನೊಂದು ಏನಂತಂದ್ರೆ ಬಡ್ತಿ ನೀಡುವ ವಿಷಯವಾಗಿ ಯಾರು ಸುಮಾರು 2 ವರ್ಷ ಕಳೆದರೂ ಕೂಡ ಜಿಲ್ಲಾ ಪಂಚಾಯತಿಯಲ್ಲಿ ಫೈಲ್ ಇಟ್ಟುಕೊಂಡು ತಾರತಮ್ಯ ಮಾಡ್ತಾ ಇದ್ದಾರೆ. ನಮ್ಮ ನೌಕರರ ಜೊತೆ ಚೆಲ್ಲಾಟ ಆಡ್ತಾರೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು. ಏನಪ್ಪಾ ಅಂದ್ರೆ ತಾತ್ಕಾಲಿಕ ಪಟ್ಟಿ ಬಿಡುಗಡೆ ಮಾಡಿದ್ರು ಕೂಡ 1 ವರ್ಷ ಕಳೆದರೂ ಕೂಡ ಯಾವುದೇ ರೀತಿ ಅನುಮೋದನೆ ಕೊಡ್ತಾ ಇಲ್ಲ. ನಮ್ಮ ಮೊನ್ನೆ ನಮ್ಮ ಸೀನಿಯರಿಟಿ ಲಿಸ್ಟ್ ಅಲ್ಲಿ ಇದ್ದಂತ 2 ನಮ್ಮ ಸಿಬ್ಬಂದಿಗಳು ಮರಣ ಹೊಂದಿದ್ದಾರೆ. ಈಗ ಅವರು ಬೀದಿ ಪಾಲಾಗಿ ಅವರು ಹೆಂಡ್ರು ಮಕ್ಕಳು ರೋಡಿಗೆ ಬಂದಿದ್ದಾರೆ. ಇದಕ್ಕೆ ಯಾರು ಮುಖ್ಯ ಕಾರಣ ಆಗಬೇಕು? ಜಿಲ್ಲಾ ಪಂಚಾಯತಿದವರು ನಮಗೆ ಅದಕ್ಕೆ ಉತ್ತರ ಕೊಡಬೇಕು ಅವರು ನಮಗೆ. ಯಾಕಂದ್ರೆ ನಾವು ಹಗಲು ರಾತ್ರಿ ಪಂಚಾಯತಿಯಲ್ಲಿ ದುಡಿತಾ ಇದೀವಿ ಸಿಬ್ಬಂದಿಗಳು. ಈಗ ನಮ್ಗೆ ಅನ್ಯಾಯ ಆಗ್ತದೆ. ಇಲ್ಲಿ ಮಲ್ತಾ ಇದ್ದವನೇ ಅಂದ್ರೆ ನಮ್ಮ ಮುಖ್ಯ ಜಿಲ್ಲಾ ಪಂಚಾಯತಿನ ನಮ್ಮ ನೇಮಕಾತಿ ಪ್ರಾಧಿಕಾರ ಜಿಲ್ಲಾ ಪಂಚಾಯತಿ ನಮ್ದು ಏನು ಸಮಸ್ಯೆ ಇದ್ರೆ ಜಿಲ್ಲಾ ಪಂಚಾಯತಿಗೆ ಹೇಳ್ಕೊಂಡ್ರೆ ಇಲ್ಲಿ ನಮ್ಮ ಬಗ್ಗೆ ಕನಿಕರನೂ ಇಲ್ಲ, ನಮ್ಮ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಈಗ ಹಾಗಾಗಿ ನಾವು ಏನದ ಈಗ ಬೀದಿಗಿಳಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ನಮ್ಮ ಅಧಿಕಾರಿಗಳೇ ನಮಗೆ ತುಳಿತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ನಮ್ಗೆ ಸಿಗಬೇಕಂತ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಅನುಮೋದನೆ ಆಗಿರ್ಬೋದು, ನಮ್ದು ಬಾಕಿ ವೇತನ ಆಗಿರ್ಬೋದು, ಅವೆಲ್ಲ ನಮಗೆ ಮಾಡಿದ್ರೆ ನಾವು ಹೋರಾಟ ಮಾಡೋದು ಪ್ರಶ್ನೆ ಬರಲ್ಲ. ಆದರೂ ಮಲ್ತಾ ಧೋರಣೆ ಮಾಡಿ ನಮಗೆ ನೌಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ಅವರೇ ಉತ್ತರ ಕೊಡಬೇಕು ಜಿಲ್ಲಾ ಪಂಚಾಯತ್ ಅಧಿಕಾರಿ ಅಂತ ಹೇಳಿ ಅವ್ರ ಮಾತು ಮುಗಿಸ್ತೀನಿ. ನನ್ನ ಹೆಸರು ನಾಗರಾಜ್ ಬಂಗ್ರ ಅಂತ, ಗ್ರಾಮ ಪಂಚಾಯತ್ ನೌಕರ ಸಂಘ ಜಿಲ್ಲಾಧ್ಯಕ್ಷ.